ಅಂತ ಹೇಳಿದ್ರೆ ನಾವೆಲ್ಲ ಸೇರ್ಕೊಂತೀರ, ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ವಿರೋಧ ಮಾಡಕ್ಕಾಗುತ್ತೆ ನಾವು? ಈಗ ನಾನು ಏನ್ ಹೇಳಿದ್ದೆ ಅದೆಲ್ಲ ಆಗಲ್ಲ. ಆ ನಿಯಮ ಆಗಿದೆ, ಖುಷಿ ಪಡಿಸ್ಕೊಬೇಕು. ನೋಡಿ, ಯಾವುದೇ ಒಂದು ನಿರ್ಣಯ ಕೂಡ ನಮ್ಮ ಸರ್ಕಾರ ಎಲ್ಲಿ ಕೂಡ ಇರುವುದಿಲ್ಲ. ಹಿಂದೆ ಕೂಡ ಆಗ್ಲಿಲ್ಲ, ಈಗಲೂ ಕೂಡ ಆಗಲಿಲ್ಲ, ಮುಂದೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಹೇಳಿದೆ. ಒಂದು ಸದನದಲ್ಲಿ ಚರ್ಚೆ ಮಾಡುವಾಗ ಸರ್ಕಾರ ಒಂದು ನಿರ್ಣಯ ಮಂಡಿಸುವಾಗ ಅದು ಯಾವಾಗಲೂ ಕೂಡ ಸದನ ನಿರ್ಣಯಿಸ್ತದೆ. ಸರ್ವಾನುಮತ ನೀವೆಲ್ಲರೂ ಕೂಡ ಒಪ್ಪಿದ್ರೆ ಅದು ಸರ್ವಾನುಮತದಿಂದ ಸದನ ಅಂತ ಹೇಳ್ತದೆ, ಇಲ್ಲದ ಬರೀ ಸದನ ಅಂತ ಮಾತ್ರ ಬರ್ತದೆ. ಇದು ಇರುವಂತದ್ದು. ಆದ ಕಾರಣ ಸರ್ವಾನುಮತ ಅಂತ ಅವ್ರು ಹೇಳಿಲ್ಲಲ್ಲ, ಸರ್ವಾನುಮತ ಮತದಲ್ಲಿ ಅದು ನೀವು ಬಂದ ಎಲ್ಲ ಸೇರಿಸಿದ್ರೆ ಆಯ್ತು. ಸದನ ನಿರ್ಣಯಿಸುತ್ತದೆ ಅಂತ ಹೇಳಿ ಹಾಗೆ ನಿರ್ಣಯ ಮಾಡೈತೆ. ಈಗ ನೋಡಿ, ಸರ್ವಾನುಮತದಿಂದ ಹೇಳಿದ್ರೆ ಎಲ್ಲವೂ ಕೂಡ ಬಂತು, ಇಲ್ಲದಿದ್ರೆ ಸದನ ಅಂತ ಇರುವುದೇ ಹಾಗೆ ಅದು. ಆದ ಕಾರಣ ತಾವೆಲ್ಲವೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಗಳು ಚರ್ಚೆ ಇದು ಮಾಡಲಿ. ಮತ್ತೆ ನೀವು ಮಾತಾಡೋ ಏನೇನು ಬೇಕಾದ್ರೆ ಮಾತಾಡಿ. ಅಧ್ಯಕ್ಷರೇ, ನಾನು ಈ ಸದನದಲ್ಲಿ 42 ವರ್ಷಗಳಿಂದ ಇದ್ದೇನೆ. ಸರ್ಕಾರದ ನಿರ್ಣಯ ಮಂಡಿಸುವಾಗ ಸದನ ಅಂತಲೇ ಸದನದ ಮುಂದೆನೇ ಮಂಡಿಸೋದು. ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲ್ಲ, ಸರ್ಕಾರದ ನಿರ್ಣಯ ಅಂತ ಮಾಡೋದು. ಸರ್ಕಾರ ಅಂತಂದ್ರೆ ಬೋತ್ ಅಪೋಸಿಷನ್ ಅಂಡ್ ರೂಲಿಂಗ್ ಪಾರ್ಟಿ. ಅದು ಬಿಟ್ಬಿಟ್ಟು ನಿರ್ಣಯನ ಸದನ ಅದು ಅವ್ರಿಗೆ ಅವಕಾಶ ಇದೆ, ಅವ್ರು ಮಾತಾಡಲಿ, ವಿರೋಧ ಮಾಡಲಿ. ಅವರು ನಮ್ದೇನು ತಕರಾರು ಇಲ್ಲ. ಆದರೆ ಸರ್ವಾನುಮತದಿಂದ ತೀರ್ಮಾನ ಆಗೋದು ಯಾವಾಗ ಅಂತಂದ್ರೆ ಎರಡೂ ಪಾರ್ಟಿಯವರು ಒಪ್ಕೊಂಡಾಗ ಆ ನಿರ್ಣಯವನ್ನು. ಇಲ್ಲದೆ ಹೋದ್ರೆ ಮೆಜಾರಿಟಿ ಮೇಲೆ ತೀರ್ಮಾನ ಮಾಡಬೇಕು. ಈಗ ಬಜೆಟ್ ಮಂಡಿಸ್ತೀವಿ, ಬಜೆಟ್ ಮಂಡಿಸಿದಾಗ ಅವ್ರು ವಾಕೌಟ್ ಮಾಡ್ತಾರೆ, ಅವ್ರಿಗೆ ವಿರೋಧ ಮಾಡ್ತಾರೆ. ನಾವು ಸದನ ತೀರ್ಮಾನ ಮಾಡಲ್ವಾ, ಒಪ್ಪಿಗೆ ಇಲ್ಲ ಅಂತ ಕಾನೂನು ಮಾಡ್ತೀವಿ. ಕಾನೂನು ಮಾಡುವಾಗ ಸರ್ಕಾರದ ಕಾನೂನು ಅಂತ ಮಾಡ್ತಾರ ಅಥವಾ ಕಾಂಗ್ರೆಸ್ ಕಾನೂನು ಅಂತ ಮಾಡ್ತಾರ? ಇದು ಯಾವಾಗಲೂ ಕೂಡ ಸದನದಲ್ಲಿ ನಡ್ಕ ಬಂದಿರತಕ್ಕಂಥ ಒಂದು ನಿಯಮಗಳು. ಅದರಿಂದ ಈಗ ಕಾಂಗ್ರೆಸ್ ನಿರ್ಣಯ ಮಾಡಿ ನಾವು ಇದಕ್ಕೆ ಸದನ ಅಂತ ಈ ತರ ಹೇಳೋದು ಇದೆಯಲ್ಲ, ಇದು ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೀನಿ, ನಿರ್ಣಯ ಮಂಡಿಸಿದ್ದೀನಿ, ನಿರ್ಣಯದ ಮೇಲೆ ಮಾತಾಡ್ತೀನಿ. ಆಮೇಲೆ ನೀವು ಏನು ಮಾತಾಡಬೇಕು ನೀವು ಮಾತಾಡಿ, ಚರ್ಚೆಯಲ್ಲಿ ಭಾಗವಹಿಸಿ, ಅದಕ್ಕೆ ವಿರೋಧ ಏನಿಲ್ಲ ನಮ್ದು. ಯಾವ ಕಟು ಶಬ್ದಗಳಲ್ಲಿ ಸಂಸದೀಯ ಪದಗಳನ್ನು ಬಳಸಿ ಮಾತಾಡೋದಾದ್ರೆ ಮಾತಾಡಿ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ಒಂದು ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದರಲ್ಲಿ ಕೊಟ್ಟಿರೋದು ನೋಡಿದ್ರಿ, ಇದರಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಮುಖ್ಯಮಂತ್ರಿಗಳು ಅಧಿಕೃತ ಪ್ರಕಟಣೆ ಇದೆ. ಇದರಲ್ಲಿ ಅವನೇನು ಹೇಳ್ತಾರೆ ಅಂದ್ರೆ, ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯ ಮಂಡಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರ್ವಾನುಮತ ಮಂಡಿಸೋದು, ಯಾರು ಮಂಡಿಸಿದ್ದಾರೆ? ನಾವು ಹೇಳೋದಾಗೇನೆ ಸರ್ವಾನುಮತದಿಂದ ನಿರ್ಣಯ ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದನ್ನ ಒಪ್ಕೋತೀನಿ. ಸರ್ವಾನುಮತದಿಂದ ಮಂಡಿಸಲಾಗಿದೆ ಅಂದ್ರೆ ಹೆಂಗೆ? ಈಗ ನಿರ್ಣಯಿಸುವಾಗಲ್ಲ ಅದನ್ನ ಹೇಳುದು. ಹೆಂಗೆ ಸರ್ ನೀವು ವಿರೋಧ ಮಾಡ್ತಿರಲ್ರಿ? ವಿರೋಧ ಮಾಡ್ತಿರಲ್ಲ, ನೀವು ಮಂಡನೆ ನೀವು ವಿರೋಧ ಮಾಡ್ತೀರಿ. ಹೌದು, ನಾವು ಮಂಡಿಸೋದೇ ಹಂಗೆ. ಹೌದು, ಹಂಗೆ ಮಾಡಿಸೋದು. ವಿರೋಧ ಮಾಡಿದ್ರೆ ಮಾಡಿ, ನೀವು ವಿರೋಧ ಮಾಡೋದಾದ್ರೆ ಮಾಡಿ. ಸರ್ಕಾರದ ನಿರ್ಣಯ ಸರ್ವಾನುಮತ ಅಥವಾ ಇದು ಆಗ್ಲಿ, ವೋಟಿಂಗ್ ಸದನ ಆಗ್ಲಿ, ನಿರ್ಣಯ ಆದ ಮೇಲೆ ಒಪ್ಪದಾಗ ಮಾತ್ರ ಶಬ್ದ ಉಪಯೋಗ ಮಾಡಬೇಕು. ಈ ಸರ್ಕಾರದ ವತಿಯಿಂದ ಮಂಡಿಸಿ ಸರ್ವಾಧಿಕಾರದಿಂದ ಅಂತೇಳಿ ಸರ್ವಾನುಮತ ಅಂತ ತೆಗೆದ್ಬಿಡಿ, ಸರ್ವ ಅಧಿಕಾರ ಅಂತ ಹೇಳಿ. ಸರ್ವಾಧಿಕಾರ ನಿಮ್ದು. ಈಗ ಸರ್ವಾಧಿಕಾರ ನಿಮ್ದಪ್ಪ ಸುರೇಶ್ ಅವರೇ, ಸರ್ವಾಧಿಕಾರ ತಮ್ದು, ಬಿಜೆಪಿ ಅವ್ರದ್ದು. ಸುರೇಶ್, ಈಗ ಇಬ್ರು ಸುರೇಶ್ ಬಿದ್ದಾಗಿದೆ. ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಯತ್ನ, ಒಂದು ನಿಮಿಷ, ಈಗ ಬರೀ ಮಂಡನೆ ಮಾಡಬೇಕು. ಚರ್ಚೆಗೆ ತಯಾರಿದ್ದೀವಿ. ಈಗ ನೋಡಿ, ಮಂಡನೆ ಮಾಡಿ ಅದು ಮುಂದೆ ನಾವೇನು
ಯಾಕೆ ಸುಮ್ಮನೆ ಮಾತಾಡ್ತೀರಿ? ನಾವು ಒತ್ತಾಯ ಮಾಡ್ತೀವಿ. ಈಗ ಏನ್ ಗೊತ್ತಿದೆಯಾ? ಅದು ಸರ್ವಾನುಮತ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಅದು ಹೇಳ್ತೇನೆ. ಬಹುಮತ ನಿಮ್ಗೆ ಅಂತ ನಾವು ನಿರ್ಣಯ ಆಗ್ಲಿ. ನೀವು ಯಾವ ಆ ರೆಸೊಲ್ಯೂಷನ್ ಕಾಪಿ ಇಟ್ಕೊಂಡು ಮಾತ್ರ ನನಗೆ ಅರ್ಥ ಆಗುದಿಲ್ಲ. ನಾವು ಇವತ್ತು ನಿಮಗೆ ಕೊಟ್ಟಿದ್ದೇವೆ, ಎಜೆಂಡಾದಲ್ಲಿ ಬಂದ ನಿರ್ಣಯ ಕಾಪಿ ಏನಿದೆ ಅದು ಕೊಡಿ. ಎಲ್ಲರೂ ದಯವಿಟ್ಟು ನಿಮ್ಗೆ ಎಜೆಂಡಾದಲ್ಲಿ ಬಂದಂತ ನಿರ್ಣಯ ಕಾಪಿಯನ್ನು ಓದಿ. ಎಜೆಂಡಾದಲ್ಲಿ ಯಾವ್ದು ಬಂದಿದೆ? ಸುನೀಲ್ ಒಂದ್ ಸೆಕೆಂಡ್ ಅಪ್ಪ, ನಾನು ಹೆಲ್ತ್ ಕೇಳಿ. ನಿಮ್ಮಲ್ಲಿ ಬಂದಿಲ್ಲ. ಒಂದ್ ಸೆಕೆಂಡ್ ಫಿನಿಶ್ ಮಾಡ್ತೀನಿ. ಯಾಕೆ ಇದನ್ನ ಹಿಡ್ಕೊಂಡು ಚರ್ಚೆ ಮಾಡ್ತೀನಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳ. ಹೌದು, ಈಗ ನಮಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸರ್ಕಾರದಿಂದ ಬಂದದ್ರಲ್ಲಿ ಸರ್ವಾನುಮತದಿಂದ ಇತ್ತು. ಆದರೆ ನಾವು ಎಜೆಂಡಾ ತಯಾರು ಮಾಡುವಾಗ ಆ ಸರ್ವಾನುಮತವನ್ನು ಸದನ ಅಂತ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಚರ್ಚೆ ಅವ್ರು ಸರ್ಕಾರ ಚರ್ಚೆ ಮಾಡುವಾಗ ಚರ್ಚೆ ಮಾಡ್ತಾರೆ ಅಂತ ನಿರ್ಣಯ ಮಾಡುವಾಗ ಅದು ಫೈನಲ್ ನಿರ್ಣಯ ಆಗುವಂಥದ್ದು. ಆದ ಕಾರಣ ಇದನ್ನು ಸರ್ ಮುಂದುವರಿಸಿ. ಒಂದು ಪಾಯಿಂಟ್ ಆಫ್ ಆರ್ಡರ್. ಪಾಯಿಂಟ್ ಆಫ್ ಆರ್ಡರ್. ಮಾನ್ಯ ಅಧ್ಯಕ್ಷರೇ, ಇದನ್ನ ಹಿಡ್ಕೊಂಡು ಇದು ಮಾಡಬೇಕು. ಮಾತಾಡ್ಲಾ? ಮಾತಾಡಿ ಸರ್. ಅಲ್ಲ, ಏನ್ ಮಾತಾಡ್ತಾರೆ? ಏನು ಹೇಳಿದಿಲ್ಲ ಅಜೆಂಡಾದಲ್ಲಿ ಓದಿ. ಬರತ್ ಸುಮ್ಮನೆ ಅವ್ರು ಹೇಳ್ತೀನಿ ಏನಾದ್ರು ಕೂತಲ್ಲಿ ಮಾತಾಡ್ತಿರಲ್ಲ. ಅಧ್ಯಕ್ಷರೇ, ಇದು ಅವ್ರಿಗೆ ಸದನದಲ್ಲಿ ತಾವು ಬೇರೆ ಕೊಟ್ಟಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಕೊಟ್ಟಿದ್ದಾರೆ. ಮುಖ್ಯ ಯಾರಿಗೂ ನಮ್ಗೆ ಕೊಡುದಲ್ಲ. ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ನಮಗೂ ಒಂದ್ ಸ್ವಲ್ಪ ಕೊಡಿ. ಕರೆಕ್ಟ್ ಇದನ್ನೇ ಅಲ್ಲ, ಇಲ್ಲಿ ಅವರಲ್ಲಿ ನೋಡಿ, ಎರಡು ಕಡೆ ಒಂದೇ ಕಡೆ ಅಲ್ಲ. ಅವರು ಮೇಲೆ ಗಂಭೀರ ಅಂತ ಅಂಶ ಪರಿಗಣಿಸಿ ಕರ್ನಾಟಕ ವಿಧಾನಸಭೆ ಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸಲಾಗಿದೆ. ಆಮೇಲೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಿರ್ಣಯವನ್ನು ಕಳಿಸಬೇಕೆಂದು ಈ ಸದನ ನಿರ್ಣಯಿಸುತ್ತದೆ. ಏನ್ ನಾವು ನಿರ್ಣಯಿಸಿದ್ದೀರಾ? ಏನ್ ನಿಮಿಷ ಅಲ್ಲ ಅಧ್ಯಕ್ಷರೇ, ಇನ್ನೂ ಈಗ ಅದನ್ನು ಮಂಡಿಸುದಲ್ಲ, ನಿರ್ಣಯ ಆಯ್ತಾ? ರೆಸೊಲ್ಯೂಷನ್ ಪಾಸ್ ಆಯ್ತಾ? ರೆಸೊಲ್ಯೂಷನ್ ಚರ್ಚೆ ಆದ ನಂತರ ರೆಸೊಲ್ಯೂಷನ್ ಪಾಸ್ ಆಗಿ ಕಳಿಸುವುದು. ನೀವು ಇಟ್ಕೊಂಡು ಚರ್ಚೆ ಮಾಡಿದಂತೆ ಪ್ರತಿಯೊಂದು ಅಕ್ಷರದಲ್ಲಿ ಕೂಡ ಈಗ ಅವ್ರು ಮಂಡಿಸ್ತಾರೆ, ಇಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ನಿರ್ಣಯ ಆಗುವಂತದ್ದು. ಸರ್ವಾನುಮತದಿಂದ ಅಂತ ಮುಖ್ಯಮಂತ್ರಿ ಹೇಳೋರು ಅವ್ರು ಅಪೋಸ್ ಮಾಡ್ಲಿ, ಬೇಡ ತೆಗೆದಾಕಿದ್ರೆ ಅದನ್ನ ಹೇಳಿದ್ದು. ಸರ್ವಾನುಮತ ಬೇಡ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಇದೆ. ಪಾಯಿಂಟ್ ಆಫ್ ಆರ್ಡರ್. ಅಪೋಸ್ ಮಾಡ್ಲಿ. ಪಾಯಿಂಟ್ ಆಫ್ ಆರ್ಡರ್. ದಯವಿಟ್ಟು ಮಾನ್ಯ ಮುಖ್ಯ ಮಾತಾಡ್ಲಿಕ್ಕಿದೆ. ಸರ್ವಾನುಮತ ಇಲ್ಲ, ಚರ್ಚೆ ಸರ್ಕಾರದಿಂದಲೇ ಮಾಡ್ತೀವಿ ಬಿಡಿ, ಮಂಡನೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದ್ರು, ಸದನದಲ್ಲಿ ನಿಯಮಾವಳಿಗಳು ಅದಾವು, ನಿಯಮಾವಳಿ ಪ್ರಕಾರ ನಾವು ಮಾಡಬೇಕು, ಸದನ ನಡಿಬೇಕು ನಿಯಮಾವಳಿ ಪ್ರಕಾರ ಅಂತ ಹೇಳಿ. ಈ ನಿಯಮಾವಳಿ ಏನದಾವಲ್ಲ 1853 ಹಿಸ್ಟ್ರಿ ಇದೆ ಇದಕ್ಕೆ. ಅದನ್ನ ಮತ್ತೆ ನೋಡಿ. ಅಲ್ಲ ಒಂದ್ ನಿಮಿಷ, ಇದಕ್ಕೆ 1853ರಲ್ಲಿ ಸದನದಲ್ಲಿ ಯಾವ ರೀತಿ ಈ ರೀತಿಯ ಮಂಡನೆ ಮಾಡಬೇಕು ಅಂತ ಮೊದಲೇ ಬಾರಿ ಚರ್ಚೆ ಆಯಿತು. ಅದ್ರ ಬಗ್ಗೆ ಮೊದಲೇ ಬಾರಿ ಭಾರತ ದೇಶದಲ್ಲಿ ಆರ್ಡರ್ ಬಂತು. ಅದಾದ್ಮೇಲೆ ಅದು ಮತ್ತೆ ಅಮೆಂಡ್ಮೆಂಟ್ ಹಾಕೊಂತ ಹೋತು. 1902ರಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಆಯ್ತು, 1909ರಲ್ಲಿ ಅಮೆಂಡ್ಮೆಂಟ್ ಆಯ್ತು, 1927ರಲ್ಲಿ ಅಮೆಂಡ್ಮೆಂಟ್ ಆಯ್ತು. ಅದಾದ್ಮೇಲೆ ನಮ್ಮ ಅದನ್ನೇ ಬರ್ತಾ ಇದ್ದೇನೆ, ಪಾಯಿಂಟಿಗೆ ಬರ್ತಾ ಇದ್ದೇನೆ. ಅದ್ರ ಪ್ರಕಾರ ನಮ್ಮ ಇದ್ರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ಆಗಿ ಯಾವ ರೀತಿ ಸದನದಲ್ಲಿ ಪ್ರಶ್ನೋತ್ತರ ಕೇಳಬೇಕು ಅನ್ನುವಂಥದ್ದು ಒಂದು ಗೈಡ್ಲೈನ್ಸ್ ಐತೆ. ಸದನಕ್ಕೆ ಒಂದು ಗೈಡ್ಲೈನ್ಸ್ ಐತೆ, ಪಾರ್ಲಿಮೆಂಟ್ ದಲ್ಲಿನೂ ಕೂಡ ಗೈಡ್ಲೈನ್ಸ್ ಐತಿ, ನಮ್ಮಲ್ಲಿಯೂ ಕೂಡ ಒಂದು ಗೈಡ್ಲೈನ್ಸ್ ಐತೆ. ನಮ್ಮಲ್ಲಿರುವಂತ ಈ ಗೈಡ್ಲೈನ್ಸ್ ಸದನದ ನಿಯಮಾವಳಿ ಪುಸ್ತಕ ಏನೈತಿ, ಇದು ಪಾರ್ಲಿಮೆಂಟ್ ನಿಂದ ಅದನ್ನ ತಗೊಂಡು ಅದನ್ನ ನಮಗೆ ಅಡಾಪ್ಟ್ ಮಾಡ್ಕೊಂಡಂತ ಇದು ನಿಯಮಾವಳಿಗಳು ಇದಾವೆ. ನಮ್ಮದೇ ಆದ ನಮ್ಮ ಸದನನ ಎಕ್ಸೆಪ್ಟ್ ಮಾಡಿಕೊಂಡ ನಿಯಮಾವಳಿಯ ಪ್ರಕಾರ ಒಂದು ನಿರ್ಣಯವನ್ನು ಮಂಡಿಸಲು ಒಬ್ಬರು ಬ್ಯಾಲೆಟ್ ದಿನಾಂಕಕ್ಕೆ ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ತಮ್ಮ ಉದ್ದೇಶವನ್ನು ಕುರಿತು ಸೂಚನೆ ಕಳಿಸಬೇಕು ಅಂಥೇಳಿ ಸ್ಪಷ್ಟವಾಗಿ ಇದರಲ್ಲಿದೆ. ಈಗ ನಮಗೆ 7 ದಿನದ ಮೊದಲ ಸೂಚನೆ ಕೊಟ್ಟಿದ್ದಾರ ಮುಖ್ಯಮಂತ್ರಿಗಳು? ಕೊಟ್ಟಿಲ್ಲ. ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. 7 ದಿನದ ಮೇಲೆ ಕೊಟ್ಟಿಲ್ಲ ಅಂದ್ಮೇಲೆ ಇದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೂತ್ಕೊಳ್ಳಿ. ಹಾಗಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೋದು. ನಾವು ವಿಬಿಜಿ ರಾಮ್ಜಿ ಬಗ್ಗೆ ನಾನು ಒಂದು ವಿಶೇಷವಾಗಿ ಅಧಿವೇಶನ ಕರಿತಿದ್ದೇನೆ, ಅದರಲ್ಲಿ ಇದನ್ನ ನಮಗೆ ನೋಟಿಸ್ ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ ಅಂದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಪ್ರಶ್ನೆ ಇಲ್ಲ, ಇದನ್ನ ಮಂಡನೆ ಮಾಡುವಂತ ಹೇಳಿದ್ರಲ್ಲ ಈಗ. ಹಾಗಾಗಿ ಇದನ್ನ ಬಿಟ್ಟು ಬೇರೆ ವಿಷಯನ ತೆಗೆದುಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ.
ನಿರ್ಣಯದಲ್ಲಿ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಇದೆಯಲ್ಲ ಸರ್, ಆ ಪ್ರೈವೇಟ್ ರೆಸಲ್ಯೂಷನ್ಗೆ ಟೈಮ್ ಇದೆ. ನೋಡಿ, ಬೆಲ್ಲದವರು ಹೇಳುವಂಥದ್ದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಇದೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟು ಮಾತಾಡ್ತಾರೆ. ಸರ್ಕಾರ ಒಂದು ನಿರ್ಣಯ ಸಲ್ಲಿಸುವಾಗ ಇದು ವ್ಯಾಪ್ತಿಗೆ ಬರುವುದಿಲ್ಲ. ಮತ್ತೆ ಇದ್ರೆ ಮತ್ತೆ ಕೂತು ಚರ್ಚೆ ಮಾಡ್ತಾ ಮಾತಾಡಿ ಸರ್, ಮಾತಾಡಿ. ಆಯ್ತಾ, ಕೂತ್ಕೊಳ್ಳಲ್ಲ. ಓದ್ಕೊಂಡಿಲ್ಲ, ಎಲ್ಲ ಸರಿಯಾಗಿ ನೋಡಿ, ನೀವೇನು ಹೇಳಿದ್ರು ಸುಮ್ಮನೆ ನೀವು ಡಿಸ್ಟರ್ಬ್ ಮಾಡುವಂತ ಹೊರಟಿದ್ದೀರಿ. ನಿಮ್ಮ ಪ್ಲಾನ್ ಆನಿದೆ. ಈಗ ದಯವಿಟ್ಟು ಕೊಟ್ಟಿಲ್ಲ ಸರ್, ಒಂದು ನಿಮಿಷ ರೂಲಿಂಗ್ ಕೊಟ್ಟಿರಲ್ಲ, ಹೇಳಿದೆ ಕೊಟ್ಟರು. ಆಯ್ತು, ಬೆಳಗ್ಗೆಯಿಂದ ಒಂದ್ ನಿಮಿಷ ಸರ್. ನಿರ್ಣಯ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದಿದೀನಿ ಸರ್. ನೀವು ಕೂತ್ಕೊಳ್ಳಿ ದಯವಿಟ್ಟು ಒಂದು ನಿಮಿಷ. ಸರ್, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅರವಿಂದ್ ಬೆಲ್ಲದವರು ಈಗಾಗಲೇ ಒಂದು ಕ್ರಿಯಾಲೋಪವನ್ನು ಎತ್ತಿದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ? ಬ್ಯಾಲೆಟ್ ದಿನಾಂಕಕ್ಕೆ ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ತಮ್ಮ ಉದ್ದೇಶವನ್ನು ಕುರಿತು ಸೂಚನೆ ಕಳಿಸಬೇಕು ಅಂತ. ನೀವೇನ್ ಹೇಳ್ತಿದ್ದೀರಿ? ಅದು ಖಾಸಗಿ ಸದಸ್ಯರಾದ್ರೆ ಮಾತ್ರ, ಮಿನಿಸ್ಟರ್ ಆದ್ರೆ ಅಲ್ಲ ಅಂತ, ಸರ್ಕಾರ ಆದ್ರೆ ಅಲ್ಲ ಅಂತ. ನೀವು ಸಂಸದೀಯ ಪದ್ಧತಿ ಪ್ರಕ್ರಿಯೆ ಪೇಜ್ ನಂಬರ್ 770 ತಗೊಳ್ಳಿ. ವಾಸ್ತವಿಕ ಪದ್ಧತಿಯ ಪ್ರಕಾರ ಸರ್ಕಾರಿ ನಿರ್ಣಯಗಳಿಗೆ ಸೂಚನಾ ಪತ್ರದ ಅವಧಿಯನ್ನು ಗೊತ್ತುಪಡಿಸಲಾಗಿಯೂ ಯಾವ ದಿನಾಂಕದಂದು ವಿಷಯವನ್ನು ಕಾರ್ಯಕಲಾಪ ಪಟ್ಟಿಯಲ್ಲಿ ಸೇರಿಸಲು ಪ್ರಸ್ತಾಪವಾಗಿದೆಯೋ ಆ ದಿನಾಂಕಕ್ಕೆ ಹಲವಾರು ದಿವಸಗಳ ಮುಂಚಿತವಾಗಿ ಸಚಿವರು ಸೂಚನಾ ಪತ್ರಗಳನ್ನು ನೀಡುವರು ಅಂತಿದೆ. ಇದು ಹಲವಾರು ದಿವಸದ ಮುಂಚೆ ಅಂತ ನಿಮ್ಮ ಇದರಲ್ಲಿರೋದು, ಪ್ರಾಕ್ಟೀಸ್ ಅಲ್ಲಿರೋದು. ನೀವು ಯಾವ ಇವತ್ತು ಕೊಟ್ಟಿರೋದು ಅಜೆಂಡಾದಲ್ಲಿ ಯಾವ ಗೊತ್ತುವಳಿ ಪ್ರಕಾರ ಮಾಡ್ತೀವಿ? ನೀವೆಲ್ಲ ಬುದ್ಧಿವಂತ ಸೀನಿಯರಿಗೆ ಮಾತಾಡಿ. BSc ನೀವೆಲ್ಲ ಇರ್ಲಿಲ್ವಾ? ನೀವು ಮೊನ್ನೆ BSc ಮೀಟಿಂಗ್ ಆಗಿ ಅದೆಲ್ಲ ಚರ್ಚೆ ಆಗಿ ತದನಂತರ ಪ್ರತಿ ದಿವಸವೂ ಕೂಡ ನಿರ್ಣಯ ಬರ್ತದೆ, ಅದು ಚರ್ಚೆ ಒಂದ್ ಸೆಕೆಂಡ್. ಅದು ಕೂಡ ನಿರ್ಣಯ ಮಂಡಿಸುವ ತನಕ ನಿಮ್ಗೆ ಏನ್ ಕೂಡ ಪ್ರಾಬ್ಲಮ್ ಇಲ್ಲ. ಚರ್ಚೆ ಮಾಡಿ ಏನ್ ಹೇಳ್ತೀರಿ? ನೀವ್ ಏನಾದ್ರು ಹುಡುಕಬೇಕಂತ ನನಗೆ ಕಾಣ್ತದೆ. ನಮ್ಗೆ ಏನ್ ಅರ್ಥ, ನಿಮ್ಗೆ ಅದು ಆಸಕ್ತಿ ಅರ್ಥ ಆಗುದಿಲ್ಲ. ಬೆಳಿಗ್ಗೆಲ್ಲ ನೀವು ನೀವು ಹೇಳಿದಾಗೆಲ್ಲ ಕೇಳಿ, ಈ ಸದನ ಮಾತಾಡಿಕೊಂಡು ಸಿಸ್ಟಮ್ ಪ್ರಕಾರ ಬರುವಾಗ ಸರಿ ಆಗ್ತದಾ? ತಾವು ಅಧ್ಯಕ್ಷರು ತಾವು ನಿರ್ಣಯ ಕೊಡುವ ಮೊದಲು ದಯವಿಟ್ಟು ನೋಡಿ, ಈ ನಿಯಮಾವಳಿ ಪುಸ್ತಕವನ್ನು ರಚನೆ ಮಾಡಿದ್ದೆ ಆ ಕಾರಣಕ್ಕಾಗಿ. ನೀವು ತಪ್ಪು ಇದನ್ನ ಕೊಟ್ರೆ, ನಿರ್ಣಯ ಕೊಟ್ರೆ ಅದು ಮುಂದೆಯೂ ಕೂಡ ಇದಾಗುತ್ತೆ. BSc ನಲ್ಲಿ ಚರ್ಚೆ ಮಾಡಿದೀನಿ ಅಂತ ಹೇಳಿದ ನಂತರ ನೀವು ಅಜೆಂಡಾಗೆ ತರಬೇಕು ಸರ್. ನೀವು ಅಜೆಂಡಾಗೆ ತರದಲ್ಲೇ ನಾನು BSc ಹೇಳ್ಬಿಟ್ಟಿದ್ದೆ ಅಂದ್ರೆ ಆಗಲ್ಲ. ಅಜೆಂಡಾಗೆ ತರಬೇಕು ಅದನ್ನ. ಅಜೆಂಡಾಗೆ ತರದಲ್ಲೇ ಹೆಂಗಾಗುತ್ತೆ? ಆಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ಲೇನೋ. ಮುಖ್ಯಮಂತ್ರಿಗಳು ಬಂಡಿಸಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ ರೂಲ್ಸ್. ಮಾನ್ಯ ಅಧ್ಯಕ್ಷ, ಈ ರೂಲ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದೆ. ಇಂಟೆನ್ಷನ್ ಈ ರೂಲ್ಸ್ ಪ್ರಕಾರ 7 ದಿನ ಮುಂಚೆ ಕೊಡಬೇಕು ಅನ್ನೋದೇ ಇವ್ರು ಯಾರ ಮಾತು ಕೇಳಕ್ ನೀರು ಕೊಡಪ್ಪ. ಆಯ್ತೀಗ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಇಲ್ಲಿ ಬಂದವರೆಲ್ಲ ಯಾಕೆ ಈ ರೀತಿ ಮಾಡಿ, ನಮ್ಗೆ ಗೊತ್ತಿದೆ ವಾಟ್ಸ್ಆಪ್ ಮೈಂಡ್ ಸೆಟ್ ಅಂತ ಗೊತ್ತಾಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷ ಮಾಡಲಿ, ಆದ್ರೆ ನಿಯಮಾವಳಿ ಬಹಳ ಸ್ಪಷ್ಟ ಕ್ಲಾರಿಫಿಕೇಶನ್ ಇದೆ. ನಾನು ಬೆಳಿಗ್ಗೆ ಹೇಳಿದೆ ಇವ್ರದ್ದು ಏನೋ ಅಂತ, ಅವತ್ತಿನ ದಿನದ ಒಂದು ಬಿಡಬೇಕು. ಇಲ್ಲ ಬೆಳಿಗ್ಗೆ ಅದ್ರ ಬಗ್ಗೆ ಸುನಿಲ್ ಅವ್ರು ಏನ್ ಹೇಳಿದ್ದಾರೆ? ಮಾಡ್ತಾರೆ ಇವರು ಅಂತ. ಈಗ ನೋಡಿ, ಮತ್ತೆ ನೋಡಿ, ಇದೇನ್ ಕನ್ಫ್ಯೂಷನ್ ಬೇಡ. ಸರ್ಕಾರದ ಇದೆಲ್ಲ ನಮ್ ನೋಡಿ ಬಂದವರೆಲ್ಲ ನಡಿಬೇಕು. ಸರ್ಕಾರದ ರೆಸಲ್ಯೂಷನ್ ಯಾವಾಗ ಕೂಡ ತರಬಹುದು. ಮಾನ್ಯ ಮುಖ್ಯಮಂತ್ರಿ ಮಾತಾಡಿ. ಈಗ ಎಲ್ಲರೂ ಕೂಡ ನೀವೆಲ್ಲರಿಗೂ ಇಯರ್ಫೋನ್ ಹಾಕೊಳ್ಳಿ, ನೀವು ಕೂಡ ಇಯರ್ಫೋನ್ ಹಾಕಿ. ಹಂಗಾಗ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ. ಆಯ್ತಪ್ಪ, ನಿಮ್ಗೆ ಏನಾದ್ರು ಒಂದು ಕಾರಣ ಬೇಕು. ಈಗ ಅಷ್ಟೇ, ಸರ್ಕಾರ ನಿರ್ಣಯವನ್ನು ಯಾವಾಗಲೂ ಕೂಡ ತರಬಹುದು. ಗವರ್ಮೆಂಟ್ ತೋರಿಸ್ತೇನೆ. ನಿಯಮದ ಪ್ರಕಾರ ತೋರಿಸ್ರೆ ಏನ್ ಹೇಳಿದ್ರು ಅದನ್ನ ಮಾಡ್ತಿದ್ರು. ತೋರ್ತಿದ್ದಾರೆ. ಅಲ್ಲ ಮುಖ್ಯಮಂತ್ರಿಗಳ ನೀವು ನಿರ್ಣಯ ಮಂಡನೆ ಮಾಡಿ. ನಿಮ್ಮ
ತಕರಾರು ಏನು ಎತ್ತಬೇಕು ಅದನ್ನೆಲ್ಲ ಎತ್ತಿದ್ದೀರಿ. ಇನ್ನು ಅವ್ರು ಕೊಟ್ಟಿಲ್ಲ, ರೂಲಿಂಗ್ ಕೊಟ್ಟಿಲ್ಲ, ಅಧ್ಯಕ್ಷರು ಹೇಳಿದ್ದಾರೆ. ರೂಲಿಂಗ್ ಕೊಟ್ಟಿಲ್ಲ, ರೂಲಿಂಗ್ ಕೊಟ್ಟಾಯ್ತು. ಇಲ್ಲ ಕೊಟ್ರೆ ಅದು ರೆಕಾರ್ಡ್ ಅದು ಹೆಂಗೆ ರೂಲಿಂಗ್ ಕೊಡ್ತಾರೆ ಸರ್? ರೂಲ್ಸ್ ಪ್ರಕಾರ ರೂಲಿಂಗ್ ಮತ್ತೆ ನೋಡ್ತೇನೆ ನಾನು. ರೂಲ್ಸ್ ಪ್ರಕಾರ ಕೊಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಒಂದು ಕಾರಣ ಬೇಕು ಅಷ್ಟೇ. ಈಗ ಅಷ್ಟೇ ನೀನು ಮತ್ತೆ ರೂಲಿಂಗ್ ಕೊಟ್ಟ ಪ್ರಸ್ತಾಪ ಮಾಡಕ್ ಬರಲ್ಲ. ಅದೇ ನಿಮ್ಗೆ ಏನ್ ಬೇಕಾದ್ರೂ ಹೇಳ್ಬಹುದು, ನಾನು ಮಾತ್ರ ಹಾಗೆ ಹೇಳ್ಬಾರ್ದು. ನಿಮ್ಗೆ ಮನಸ್ಸು ಬಂದ ಹೇಳ್ಬಹುದು. ಆಯ್ತು, ಈಗ ನೀವು ರೂಲಿಂಗ್ ತಗೊಂಡು ರೂಲಿಂಗ್ ಕೊಟ್ಟಿದ್ದೇನೆ, ತಪ್ಪಿದ್ರೆ ಮತ್ತೆ ನೋಡುವ. ಮನೆ ಅಧ್ಯಕ್ಷ, ನೀವು ಒಂದ್ ನಿಮಿಷ ಕೇಳಿಸ್ಕೋಬೇಕು ಸರ್. ಕೇಳಿಸ್ಕೊಳ್ಳಿ ಸರ್ ಅಧ್ಯಕ್ಷರೇ. ಸರ್ ಒಂದೇ ನಿಮಿಷ, ರೈಡರ್ ಒಂದೇ ನಿಮಿಷ, ನಾನು ಆಮೇಲೆ ಬರ್ತೀನಿ ಸರ್. 772 ತಗೊಳ್ಳಿ ಸರ್. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿರ್ಣಯ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡಬೇಕು ಅಂದಾಗ ಬಹಳ ಕ್ಲಿಯರ್ ಹೇಳ್ತಾರೆ ಅದರಲ್ಲಿ. ರಾಜ್ಯಸಭೆಗಿನ ಆಗಿನ ಎಲ್ಲಾ ಸದಸ್ಯರ ಬಹುಮತದ ಮೂಲಕ ಅಂಗೀಕರಿಸಿದ ರಾಜ್ಯಸಭೆಯ ನಿರ್ಣಯದ ಮೂಲಕ ಅವನ ಪದದಿಂದ ತೆಗೆದುಹಾಕ ಸೂಚನಾ ಪತ್ರವನ್ನು ಮಂಡಿಸುವ ಆಶಯದ ಬಗ್ಗೆ ಕೊನೆ ಪಕ್ಷ 14 ಸೂಚನಾ ಪತ್ರವನ್ನು ನೀಡಿದ ತರುವಾಯವೇ ನಿರ್ಣಯವನ್ನು ಮಂಡಿಸಬಹುದು ಅಂತಿದೆ ಅದರಲ್ಲಿ. ನಂದಲ್ಲ ಇದು, ನಂದು ಬಿಜೆಪಿ ಸಂವಿಧಾನ ಅಲ್ಲ, ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತಾ ಇರೋದು. ಈಗ ನೋಡಿ, ನೀವು ಪಾಯಿಂಟ್ ಆಫ್ ಇದ್ದಿದ್ದೀರಿ, ನಾನು ಅದಕ್ಕೆ ರೂಲಿಂಗ್ ಕೊಟ್ಟಿದ್ದೇನೆ. ಸರಿ, ಅದನ್ನು ಹೇಳಿರಲಿಲ್ಲ. ಸರ್ಕಾರ ಒಂದು ನಿರ್ಣಯ ಮಂಡಿಸುವಾಗ ಅದಕ್ಕೆ ಇದು ರೂಲಿಂಗ್ ಕೊಡ್ಬೇಕಾದ್ರೆ ರೂಲ್ಸ್ ಬೇಕಲ್ಲ. ಆಯ್ತು, ರೂಲ್ಸ್ ಅಲ್ಲಿ ನೋಡಿ, ನೀವು 140 ನಿರ್ಣಯದಲ್ಲಿ 147 ನೋಡಿ. ಅದಕ್ಕೆ ಇದರಲ್ಲಿ ಏನು ಹೆಚ್ಚು ಕಮ್ಮಿ ನೀವು ಮತ್ತೆ ಬಂದು ಮಾತಾಡಿ. ಅಲ್ಲ, ಇದು 147 ಪ್ರಕಾರ ನೀವು ಮತ್ತೆ ಇಲ್ಲಿ ವಿಧಾನಸಭೆ ಅಧ್ಯಕ್ಷರು ಫೈನಲ್. ಆಯ್ತು, ನಿಮ್ಗೆ ಏನಾದ್ರು ಒಂದು ಕಾರಣ ಇಟ್ಕೊಂಡು ನೀವು ಮಾತಾಡ್ತೀರಾ, ಮಾತಾಡ್ಬೇಕು. ಆಯ್ತು, ಇದ್ರಲ್ಲಿ ಸುಮ್ಮನೆ ಏನಾದ್ರು ಒಂದು ನಿಮ್ಗೆ ಬೇಕು ಮಾತಾಡೋಂತ ಮಾತಾಡ್ರಲ್ಲ, ಏನ್ ಸಬ್ಜೆಕ್ಟ್ ಇಲ್ಲ. ರೂಲಿಂಗ್ ಕೊಟ್ಟ ಮೇಲೂ ಕೂಡ ಪುನಃ ಏನಿಲ್ಲ, ನಿಮ್ಗೆ ಸುಮ್ಮನೆ ಏನಾದ್ರು ಮಾತಾಡ್ತಾ ಹೋಗ್ಬೇಕಂತ ಬೇರೆ. ರೂಲಿಂಗ್ ಕೊಟ್ಟಿದ್ದೇನೆ, ಮತ್ತೇನ್ ಡಿಬೇಟ್? ಅದಾದ್ಮೇಲೂ ಕಾಂಪಿಟೇಷನ್ ಯಾಕೆ ಮಾಡ್ತೀರಿ? ಪ್ರಾರಂಭ ಮಾಡಿದ್ರೆ ಇಲ್ಲ ರೂಲಿಂಗ್ ಕೊಟ್ಟು ಪ್ರಶ್ನೆ ಮಾಡ್ತೀರಿ. ನೋಡಿ, ನಿಮ್ಗೆ ಗೊತ್ತು, ನಮ್ಗೆ ನೋಡಿ, ನನ್ಗದು ಗೊತ್ತಿಲ್ಲ. ನೀವು ಬೆಳಿಗ್ಗೆ ಏನೆಲ್ಲ ಹೇಳಿದ್ದು ಅದೆಲ್ಲ ಕೂಡ ನಿಮ್ಗೆಲ್ಲ ಕೂಡ ಸಾಕ್ಬಿಟ್ಟಿದೆ. ಇವಾಗ ಅವಾಗ ನೀವು ಏನಲ್ಲ ನಿಯಮ ಓದಿದ್ರೆ ಅಸಂಬದ್ಧ ಅಂದ್ರೆ ಆಯ್ತು. ನಿಯಮ ಅವರು ಓದ್ಕೊಂಡಲ್ಲೂ ಮಾಡಿರೋದು ಅಧ್ಯಕ್ಷರು. ಆಯ್ತು, ಹೇಳಿದ್ದೇನೆ ನೋಡಿ. ಇದು ಬೆಳಿಗ್ಗೆಯಿಂದ ಚರ್ಚೆ ಆಗ್ತದೆ. ಏನಾದ್ರು ಒಂದು ಕಾರಣ ಇಟ್ಕೊಂಡು ಚರ್ಚೆ ಮಾಡೋದು ಬೇಡ. ಆಯ್ತು, ಸರ್ಕಾರ ನಿರ್ಣಯ ಮಂಡಿಸುವಾಗ ಸಮಯ ಕೊಡಬೇಕು, 14 ದಿನ ಸಮಯ ಕೊಡಬೇಕು ಅಂತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ನಿರ್ಣಯ ಮಂಡಿಸಬಹುದು. ನೋಡ, ನಿಯಮ 147 ಓದಿ ಸುನೀಲ್ ರಾಯರೆಡ್ಡಿ ಅವ್ರು ಮಾತಾಡ ನೋಡ ಪಾಯಿಂಟ್. ದಿನೇಶ್ ಅವರೇ, ದಿನೇಶ್ ಅವ್ರು ರಾಯರೆಡ್ಡಿ ಅನ್ನೋದು ನೋಡಿ. ವೆರಿ ಕೆಟಗಾರಿಕಲಿ ಇಟ್ ಇಸ್ ಕ್ಲಿಯರ್. ಅಧ್ಯಕ್ಷರೇ, ನಿರ್ಣಯಗಳು ಚಾಪ್ಟರ್ ಈಸ್ 147 ನಿರ್ಣಯದ ವಿಷಯ ಮತ್ತು ಅದನ್ನು ಅಂಗೀಕರಿಸಲು ಷರತ್ತುಗಳು ಏನೇನಿದೆ. ಈ ನಿಯಮಗಳ ಸಂಬಂಧಪಟ್ಟ ಒಬ್ಬ ಸದಸ್ಯರು ಅಥವಾ ಒಬ್ಬ ಮಂತ್ರಿಗಳು ಸಾರ್ವಜನಿಕ ಹಿತಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯದಲ್ಲಿ ಒಂದು ನಿರ್ಣಯವನ್ನು ಮಂಡಿಸಬಹುದು. ಒಂದು ನಿರ್ಣಯವನ್ನು ಅಂಗೀಕರಿಸಲು ಈ ಕೆಳಗಂಡ ಷರತ್ತನ್ನು ಪೂರ್ತಿಗೊಳಿಸಬೇಕು. ಅವು ಯಾವುದಂದ್ರೆ, ಒಂದನೇದು, ನಿರ್ಣಯವನ್ನು ಸ್ಪಷ್ಟವಾಗಿ ಮತ್ತು ನಿಷ್ಕೃಷ್ಟವಾಗಿ ವ್ಯಕ್ತಪಡಿಸಬೇಕು ಮತ್ತು ನಿರ್ಣಯವು ಮುಖ್ಯವಾಗಿ ಒಂದು ನಿರ್ದಿಷ್ಟ ಅಂಶವನ್ನು ಕುರಿತಾಗಿರಬೇಕು. ಇಲ್ಲಿ ನಿರ್ದಿಷ್ಟ ಅಂಶ ಇದೆ. ಆಮೇಲೆ ಒಂದು ನಿಮಿಷ ಲೆಟ್ ಮೀ. ಆಮೇಲೆ ದೇರ್ ಇಸ್ ಎ ಪಾಯಿಂಟ್, ನಿರ್ದಿಷ್ಟ ಅಂಶ ಇದೆ ಮುಖ್ಯಮಂತ್ರಿಗಳು ಮಂಡಿಸಿದಂತ ಇದರಲ್ಲಿ. ಯಾಕಂದ್ರೆ ಮಂತ್ರಿ ಅಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್. ನಿರ್ಣಯದಲ್ಲಿ ಮುಂದೆ ಹೇಳಿದ್ದಾರೆ, ನಿರ್ಣಯದಲ್ಲಿ ಚರ್ಚೆಗಳು, ಅನುಮಿತ ನಿರ್ಧಾರಗಳು, ವ್ಯಂಗ್ಯ ಮಾತುಗಳು, ಅಪಾದನೆಗಳು ಅಥವಾ ಮಾನನಷ್ಟದ ಹೇಳಿಕೆಗಳು ಇವೇ ಮುಂತಾದ ಇರಕೂಡುದು. ಇಲ್ಲಿ ಮಾನನಷ್ಟ ಪ್ರಶ್ನೆ ಬರೋದಿಲ್ಲ. ಒಂದ್ ನಿಮಿಷ, ಅದರಲ್ಲಿ ವ್ಯಕ್ತಿಗಳ ಸರ್ಕಾರಿ ಕೆಲಸಕ್ಕೆ ಅಥವಾ ಅದೆಲ್ಲ ಹೇಳಿದ್ದಾರೆ ಅಧ್ಯಕ್ಷರೇ. ಕೊನೆಗೆ ಸೆಕ್ಷನ್ 149 ಅಧ್ಯಕ್ಷರು ನಿರ್ಣಯದ ಅಂಗೀಕಾರತೆಯನ್ನು ನಿರ್ಧರಿಸುವುದು. ನಿರ್ಣಯ ಅಥವಾ ಅದರ ಯಾವುದೊಂದು ಭಾಗವು ಈ ನಿಯಮಗಳ ಮೇರೆಗೆ ಅಂಗೀಕಾರಾರ್ಹವೋ ಅಥವಾ ಇಲ್ಲವೋ ಎಂಬುದನ್ನು ಅಧ್ಯಕ್ಷರು ನಿರ್ಧರಿಸಬೇಕು. ಮತ್ತು ಯಾವುದಾದ್ರೂ ನಿರ್ಣಯವು ಅಥವಾ ಅದರ ಒಂದು ಭಾಗವು ನಿರ್ಣಯವನ್ನು ಸೂಚಿಸುವ ಹಕ್ಕನ್ನು ದುರುಪಯೋಗ
ಪಡಿಸಿಕೊಂಡು ಆಗಿದೆ ಎಂದು ಅಥವಾ ಸದನದ ನಡುಕೆ ಅಡಚಣೆ ಉಂಟು ಮಾಡದೇ ಆಗಿದೆ ಎಂದು ಅಥವಾ ಈ ನಿಯಮಗಳಿಗೆ ವಿರುದ್ಧ ಆಗಿದೆ ಎಂದು ಅವರು ಭಾವಿಸಿದಾಗ ಅಂತ ಯಾವುದೇ ನಿರ್ಣಯವನ್ನು ಅಥವಾ ಭಾಗವನ್ನು ಅಂಗೀಕರಿಸ್ತಿರಬಹುದು. ಇಲ್ಲಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಧ್ಯಕ್ಷರಿಗೆ ಫುಲ್ ಪವರ್ ಇದೆ. ಅಧ್ಯಕ್ಷರಿಗೆ ಫುಲ್ ಪವರ್ ಹೇಳಿದ ಕೂತ್ಕೊಳ್ಳಿ. ಈಗ ಆಯ್ತು, ಈಗ ಅದೇ ಸಬ್ಜೆಕ್ಟ್ ನೋಟಿಸ್ ಕೊಡಬೇಕು, ಮೊದಲೇ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ 146 ಅಲ್ಲಿ 146 ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನಿರ್ಣಯದ ಸೂಚನೆ ಕೊಡುವುದು ಒಂದು ನಿರ್ಣಯವನ್ನು ಮಂಡಿಸಲು ಇಷ್ಟಪಟ್ಟಿರುವ ಮಂತ್ರಿಗಳಲ್ಲದ ಯಾರು ಮಂತ್ರಿಗಳಲ್ಲ ಅವ್ರಿಗೆ ಈ 146 ಅಪ್ಲೈ ಆಗ್ತದೆ. ಅವರು ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಮಂತ್ರಿಗಳಿಗೆ ಸರ್ಕಾರಕ್ಕೆ ಇದು ಅನ್ವಯಿಸುವುದಿಲ್ಲ. ಮಂತ್ರಿಗಳು ಯಾರೊಬ್ಬರು ಪ್ರೈವೇಟ್ ಮೆಂಬರು ನಾನು ಒಂದು ರೆಸಲ್ಯೂಷನ್ ಮೂವ್ ಮಾಡಬೇಕು, ಅವಾಗ ನಾನು 7 ದಿವಸ ಕಾಲ ನೋಟಿಸ್ ಕೊಡಬೇಕಾಗ್ತದೆ. ಅದು 146 ಅಲ್ಲಿ. ಸೊ ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಸಮಾಧಾನದಿಂದ ಕೇಳಿ, ನೀವು ಭಾಗವಹಿಸಿ, ನಿಮ್ಮ ಅಭಿಪ್ರಾಯಗಳೆಲ್ಲ ಹೇಳಿ. ಸುಮ್ಮನೆ ಇದನ್ನ ನೀವು ನಿಮ್ಮ ಡೆಲ್ಲಿಯಿಂದ ನಿಮ್ಗೆ ಆದೇಶ ಬಂದಿದೆ ಅಂತ ಹೇಳಿ ಇಲ್ಲೆಲ್ಲ ಕುಣಿಬೇಡಿ. ಇಲ್ಲಿ ನೀವು ಎಲ್ಲಿಂದ ಆದೇಶ ಬರಲಿಲ್ಲ, ಕೂತ್ಕೊಳ್ಳಿ. ಅವರೇ ಹೇಳ್ಬಿಟ್ರು ಅಲ್ಲಿಂದ ಆದೇಶ ಬಂದಿದೆ ಅಂತ. ರಾಹುಲ್ ಗಾಂಧಿಯಿಂದ ಆದೇಶ ಬಂದಿದ್ಯಾ? ಸೋನಿಯಾ ನನ್ನ ಆದೇಶ ಕೇಳಿ ಮಾರ್ರೆ ನೀವು. ನಾನು ಹೇಳ್ದೆ ನೀವು ಯಾರಿಂದ ನಿಮ್ಗೆ ಯಾರಿಂದ ಆದೇಶ ಬಂದಿದೆ ಹೇಳ್ಬೇಕಲ್ಲ ನೀವು. ನಿಮ್ಗೆ ಅಲ್ಲಿಂದ ನೋಡ್ತಾ ಇದ್ದಾರೆ. ನಿಮ್ಗಿರೋ ಪ್ರಾಬ್ಲಮ್ ಭಯದೇನು ಪ್ರಾಬ್ಲಮ್ ಇಲ್ಲ. ನಾವೇನೋ ನಿರ್ಣಯ ತಂದಿದ್ದೀರಾ, ರೂಲಿಂಗ್ ಕೊಟ್ಟಿದ್ದಾರೆ, ಸದನ ನಡೆಸಿ. ನಿರ್ಣಯ ನಿಮ್ಗೆ ಪ್ರಾಬ್ಲಮ್ ಆಗಿಲ್ಲ ಕೆಲವೊಂದು ಅಧ್ಯಕ್ಷ ಸಂಜೆ ಮಠ ಮಾತಾಡಕ್ ಕೊಟ್ರು ಅದನ್ನ ಒಂದ್ ನಿಮಿಷ ಅಧ್ಯಕ್ಷ. ಸರ್ ಅಧ್ಯಕ್ಷ ಸುನೀಲ್ ಅವರು ರಾಯರೆಡ್ಡಿ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು 146 ಮತ್ತು 147 ಅನ್ನ ಕೋಟ್ ಮಾಡಿದ್ದಾರೆ. 146 ಮತ್ತು 147 ಹೇಳಿದ್ದಾರೆ. 146 ಏನ್ ಹೇಳುತ್ತೆ? ಒಂದು ನಿರ್ಣಯವನ್ನು ಮಂಡಿಸಲು ಇಷ್ಟಪಟ್ಟಿರುವ ಮಂತ್ರಿಗಳಲ್ಲದ ಒಬ್ಬರು, ಐ ಅಗ್ರಿ, ಮಂತ್ರಿಗಳಲ್ಲದವರು ನಿರ್ಣಯ ಮಾಡ್ಬೇಕಾದ್ರೆ 7 ದಿನ ಮುಂಚೆ ನೋಟಿಸ್ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಅದ್ ನಾನು ಒಪ್ಕೋತೀನಿ. ಎರಡನೇದು 147ರಲ್ಲಿ ನಿರ್ಣಯದ ವಿಷಯ ಮತ್ತು ಅದನ್ನು ಅಂಗೀಕರಿಸಲು ಷರತ್ತುಗಳು. ಒಬ್ಬ ಸದಸ್ಯ ಅಥವಾ ಒಬ್ಬ ಮಂತ್ರಿಗಳು ಸಾರ್ವಜನಿಕ ಹಿತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದಲ್ಲಿ ಒಂದು ನಿರ್ಣಯ ಮಂಡಿಸಬಹುದು ಅಂತಿದೆ. ಎಷ್ಟು ದಿನದಲ್ಲಿ ಅಂತ ಇದರಲ್ಲಿ ಇಲ್ಲ. ಒಂದು ನಿಮಿಷ, ಎಷ್ಟು ದಿನದ ಮುಂಚೆ ನೋಟಿಸ್ ಕೊಡಬೇಕು, ಈಗ ಕೊಡ್ಬೇಕಾ, ಮುಂಚೆ ಕೊಡ್ಬೇಕಾ ಅಂತಿಲ್ಲ. ನಿಮ್ಮ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ? ಸರ್ಕಾರಿ ನಿರ್ಣಯಗಳು ಅಂತಿದೆ. ಒಂದು ನಿಮಿಷ ಸರ್, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಇದು. ನಿಮ್ಮ ನಿಯಮದಲ್ಲಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಹೋಗ್ಬೇಕಲ್ಲ, ಬೇರೆ ನಿರ್ಣಯ ಇಲ್ಲ. ಆ ಸರ್ಕಾರಿ ಪ್ರಾಕ್ಟೀಸ್ ಅಲ್ಲಿ ನೀನು ಹೇಳ್ತಾರೆ ವಾಸ್ತವಿಕ ಪದ್ಧತಿಯ ಪ್ರಕಾರ ಸರ್ಕಾರಿ ನಿರ್ಣಯಗಳು. ನಾವೇ ಕೇಳಿ 20 ವರ್ಷದಿಂದ ನಾವು ಕೇಳಿದ್ವಿ. ಈ ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೆ, ನೀವು ಕೇಳಿ. ಈ ರೂಲ್ಸ್ ಸರಿ ನಿಮ್ಗೆ ಗೊತ್ತಾದಾಗ ನೀವು ತಪ್ಪಿಸ್ತರಾಗಿದ್ದೀರಿ, ಅದಕ್ಕಾಗ ಪಾರ್ಲಿಮೆಂಟರಿ ಬುಕ್ಕಿಗೆ ಹೋಗುದು. ಸುಮ್ಮನೆ ಯಾವಾಗ ಮಂಡಿಸ ಹೇಳ್ತೇನೆ, ಸರ್ಕಾರ ಎಮರ್ಜೆನ್ಸಿ ಯಾವಾಗ ಕೂಡ ಮಂಡಿಸಬಹುದು. ಪಾರ್ಲಿಮೆಂಟ್ ನೆಕ್ಸ್ಟ್ ಯುಎಸ್, ಆಮೇಲೆ USSR, ಆಮೇಲೆ ದುಬೈ. ಸದನ ನಡೀಬಾರ್ದು. ಅವಕಾಶ ಕೊಡಬಾರ್ದು. ಯಾವ ನಿಯಮನೂ ನಿಮ್ಮ ಪರವಾಗಿಲ್ಲ, ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇದ್ದೀರಿ. ವಿಧಾನಸಭೆ ಚರ್ಚೆ ಮಾಡಕ್ಕೆ ನಾನು ಮಾತಾಡಕ್ಕೆ ಬಿಡಲ್ಲ ಅಂದ್ರೆ ಏನ ಮಾತಾಡಕ್ಕಿಲ್ಲ. ಇದ್ರ ಬಗ್ಗೆ ಚರ್ಚೆಗೆ ಆಸಕ್ತಿ ಇದೆಯಾ ಇಲ್ಲ ಅಷ್ಟೇ. 147 ರೂಲಿಂಗ್ ಕೊಟ್ಟಿದ್ದೀರಿ, ಅದನ್ನ ಒಪ್ಕೋಬೇಕು ಅವರು. ಸರ್ ಒಂದ್ ನಿಮಿಷ, ಸಂಜೆ ಮಠ ಆದ್ರೂ ಮಾತಾಡಕ್ ಬಿಡಲ್ಲ. ಅವ್ರ ಹೊರಗೆ ಹೋಗಿದ್ರು ಹೋಗ್ಲಿ ಅಧ್ಯಕ್ಷ.
ನೀವು ಕ್ಲಾರಿಫಿಕೇಶನ್ ಕೊಟ್ರಿ, ಪಾರ್ಲಿಮೆಂಟ್ ನೀವು ಕ್ಲಾರಿಫಿಕೇಶನ್ ಕೊಟ್ರೆ ನೆಕ್ಸ್ಟ್ ಅವ್ರ ಅಮೆಂಡ್ಮೆಂಟ್ ಕನ್ಸಿಡರ್ ಪಾರ್ಲಿಮೆಂಟ್. ಈಗ ನಾನು ಹೇಳ ಒಂದು ನಿಮಿಷ ಸರ್, ಅದಾದ್ಮೇಲೆ ರೂಲ್ಸ್ ಬಗ್ಗೆ ಮಾತಾಡಂಗಿಲ್ಲ ಸದನದಲ್ಲಿ. ಈಗ ಒಂದು ಸೆಕೆಂಡ್ ನೋಡಿ, ಈಗ ನಾನು 6 ಗಂಟೆಗೆ ಒಂದ್ ಸೆಕೆಂಡ್ ನಾನೀಗ 6 ಗಂಟೆಗೆ ನಿಮ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ ಈಗ 4 ಗಂಟೆಯಿಂದ ಇದೆಲ್ಲ ಏನಾಯ್ತು, ಈಗ 6 ಗಂಟೆಗೆ 7 ಗಂಟೆಗೆ ಆಗ್ತದೆ. ಈಗ ಅದಕ್ಕೆ ಕಾರಣ ಮತ್ತೆ ನೀವು 6 ಗಂಟೆಗೆ ನೀವು ರಿಪ್ಲೈ ಅಂತ ಕೇಳಬಾರ್ದು, ಯಾಕಂದ್ರೆ ಇಲ್ಲಿ ಸಮಯ ವೇಸ್ಟ್ ಆದ್ರೆ ನಮ್ಮ ತಗೊಳ್ಳಿಕ್ಕೆ ಆಗುದಿಲ್ಲ. ಅದು ನಾನು ಹೇಳುದು ಇಷ್ಟೇ. ಒಂದು ನಿಮಿಷ, ನಾನು ಎರಡೇ ಸಂಗತಿಯನ್ನು ನಿಮ್ ಗಮನಕ್ಕೆ ತರೋದು. 147 ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು, ಯಾವಾಗ ಕೊಡಬೇಕು, ಅವಾಗ ನಾವು ಹೋಗಿರೋದು ಒಂದ್ ಸೆಕೆಂಡ್ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬಗ್ಗೆ ನಾವು ಹೋಗಿದೀವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 14 ದಿನ ಮುಂಚೆ ನೀವು ಕೊಡಬೇಕು, ಹಲವು ದಿನಗಳ ಮುಂಚೆ ಕೊಡಬೇಕು ಅಂತ ಹೇಳ್ತಾರೆ. ಆಯ್ತು ಒಂದ್ ಸೆಕೆಂಡ್ ನಿಮಿಷ ಸರ್, ಆಯ್ತು ಹೇಳಿದ್ರಲ್ಲ ನೀವು 14 ದಿವಸ ಮುಂಚೆ. ನೀವು ಹೇಳಿದ್ರಲ್ಲ ಈಗ. ಒಂದು ನಿಮಿಷ ಮುಂದಕ್ಕೆ ಹೋಗ್ತೀನಿ. ರಾಯರೆಡ್ಡಿ ಹೇಳಿದಾರಲ್ಲ, ಸುನಿಲಣ್ಣ ಅಲ್ಲ ಬಿಡಿ, ರೂಲ್ಸ್ ಆಯ್ತು ಒಂದ್ ಸೆಕೆಂಡ್ ಪ್ಲೀಸ್ ಆಯ್ತಪ್ಪ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನೋಡಿ ಒಂದ್ ಸೆಕೆಂಡ್ ನೀವು ನೋಡಿ ಕೂತ್ಕೊಳ್ಳಿ ಪ್ಲೀಸ್, ನೀವು ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ, ರಂಗ ಕೂತ್ಕೊಳ್ಳಿ. ಆಯ್ತಪ್ಪ ಒಂದ್ ಸೆಕೆಂಡ್. ಈಗ ನೀವು ನೋಡಿ, ನೀವು ಯಾವುದೋ ಒಂದು ರೀತಿಯಿಂದ ಏನಾದ್ರು ಒಂದೊಂದು ವಿಚಾರ ಪ್ರಸ್ತಾವ ಮಾಡಿದಿರಿ. 147 ಕ್ಲಿಯರ್ ಕಟ್ ಆಗಿ 146 ಅಲ್ಲಿ ಮಂತ್ರಿಗಳು ಅಲ್ಲದವ್ರು ಕೊಡುವಾಗ 1 ವೀಕ್ ಟೈಮ್ ಕೊಡ್ಬೇಕು, ಕೇಳಬೇಕು. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಕೂಡ ನಿರ್ಣಯ ವೇಟ್ ಆಯ್ತಪ್ಪ ಇಲ್ಲಿ ನಾನು ಅದು ರೂಲಿಂಗ್ ಕೊಟ್ಟಿದ್ದೇನೆ. ನೀವೇನಂತ ತಗೊಳ್ತೀರಿ, ಈಗ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬುಕ್ ತಗೊಳ್ತೀರಿ ನೀವು, ಹಿಂಗೆ ಇದನ್ನು ತಗೋ. ನಾನು ವೇಟ್ ಒನ್ ಸೆಕೆಂಡ್ ಪ್ಲೀಸ್ ಸಿಟ್ ಡೌನ್. ಹೌದಪ್ಪ, ನಾನು ಎಂತ ಮಾಡುದು ನಿಮ್ಮ ಮನೆಯಲ್ಲಿ, ನಾನು ನಿಮ್ಮ ಇದರಲ್ಲಿ ಈಗ ಒಂದ್ ಸೆಕೆಂಡ್ ಆಯ್ತು, ಮುಗಿಸ್ತೇನೆ. ಓಕೆ ನಿಮಿಷ. ಅರವಿಂದ್ ರಾಯರೆಡ್ಡಿ ಅವರು 147 ಹೇಳಿದ ನಂತರ ನಾನು 147 ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು, ಪ್ಲೀಸ್ ಕೇಳ್ರಿ ರಂಗನಾಥ್ 147 ನಲ್ಲಿ ಇಷ್ಟೇ ದಿನದಲ್ಲಿ ಕೊಡಬೇಕು ಅನ್ನೋದು ಎಲ್ಲೂ ನಮೂದನೆ ಆಗಿಲ್ಲ. ಅದಕ್ಕೆ ನಾನು ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗೆ ಹೋಗಿದ್ದೀನಿ. ನೀವು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಚರ್ಚೆ ನಡೀತಿದೆ, ನೀವು ಕೊಡಿ, ರೂಲಿಂಗ್ ಕೊಡಿ. ಅದಾದ ನಂತರ ರಾಯರೆಡ್ಡಿ ಅವರೇ ಮುಂದಿನ ಓದಿದ್ದೇನು ಅಂತ ಕೇಳಿದ್ರೆ, ನಿರ್ಣಯದಲ್ಲಿ ಚರ್ಚೆಗಳು ಈಗ ರಾಯರೆಡ್ಡಿ ನಿಮಗೆ ಕನ್ವಿನ್ಸ್ ಮಾಡ್ತಾರೆ. ಯಾಕೆ ಬೇಡ ಕನ್ವಿನ್ಸ್ ಮಾಡ್ತೀರಿ? ರೂಲ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ, ಒಂದು ನಿಮಿಷ, ರೂಲ್ಸ್ ಏನ್ ಹೇಳ್ತಾ ಇದೆ? 3 ಜನ 100 ಮಾತಾಡ್ತಾರೆ. ಅಲ್ಲ, 147ರಲ್ಲಿ 2ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ? ವ್ಯಂಗ್ಯ ಮಾತುಗಳು, ಆಪಾದನೆಗಳು ಅಥವಾ ಮಾನನಷ್ಟ ಹೇಳಿಕೆಗಳನ್ನ ಇರಕೂಡದು ಅಂತ ಹೇಳಿದೆ. ನೀವು ಇದರಲ್ಲಿ ಏನ್ ಸೇರಿಸಿದಿರಿ? ಅದ್ ಮತ್ತೆ ಬರ್ತಾನೆ ಈಗ. ಒಂದ್ ನಿಮಿಷ ಸರ್, ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ತಗೊಳ್ಳೋದಲ್ಲ. ಇಲ್ಲಿ ವ್ಯಂಗ್ಯ ಮಾತುಗಳನ್ನ ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ ಅಂತ ಸೇರಿಸ್ತೀರಿ. ಈಗ ಚರ್ಚೆ ನಿಮ್ಮ ಚರ್ಚೆಯಲ್ಲಿ ಮಾತಾಡಿ ಈಗ ಮಾತಾಡಿ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟೇ. ಹೌದಪ್ಪ, ನಿಮ್ಗೆ ಆಸಕ್ತಿ ಇಲ್ಲ, ನಿಮ್ಗೆ ಆಸಕ್ತಿ ಇರುವುದಿಲ್ಲ. ರೂಲ್ಸ್ ಪ್ರಕಾರ ಇದೆ, ರೂಲ್ಸ್ ಪ್ರಕಾರ ನಿಯಮಾವಳಿಗಳ ಪ್ರಕಾರ ರೂಲ್ ನಂಬರ್ 147 is very clear. ಈಗ ಒಂದ್ ಸೆಕೆಂಡ್, ಅಲ್ಲಿ there is no time limit. ಯಾವಾಗಲಾದ್ರೂ ಅಲ್ಲ, ಇದರಲ್ಲಿ ಕೊಡಿದೆ. ಈಗ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಮಾತಾಡ್ತೀನಿ. ಈಗ ಸುನೀಲ್ ಅವರು ಒಂದು ಪ್ರಶ್ನೆ ಎತ್ತಿದ್ರು. ನಿಮ್ಮ 147 ನಿಯಮ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ. ಅದ ಪ್ರೊಸೀಜರ್ ಅಂಡ್ ಪ್ರಾಕ್ಟೀಸ್ ಆಫ್ ಪಾರ್ಲಿಮೆಂಟ್ ಅಂತ ಅದರಲ್ಲಿ ವಿಚಾರಗಳು ಇದೆ ಅಂತೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ನೋಟಿಸ್ ಫಾರ್ ಮೂವಿಂಗ್ ಎ ಸ್ಟ್ಯಾಚ್ಯುಟರಿ ರೆಸೊಲ್ಯೂಷನ್ ಅಂಡ್ ವೇಟ್ there is no particular period of notice for moving a statutory resolution unless the period itself is prescribed in the particular article of the constitution or in the section of the statute under which it is tabled. ಈ ಬುಕ್ ಅವರಿಗೆ ತೋರಿಸಿ.
ಅದನ್ನು ಪೇಜ್ ಬುಕ್ಕೆ ಕಳಿಸ್ತೇನೆ, ಪೇಜ್ ನಂಬರ್ ಯಾಕೆ ನಿಮ್ಗೆ? ಎಷ್ಟು ಕ್ವಶನ್ ಬುಕ್ ಕಳಿಸ್ತೇನೆ ಇದ್ದದನ್ನೆಲ್ಲ ಸುಮ್ಮನೆ ಇಟ್ಕೊಂಡು ಮಾತಾಡಿಕೊಂಡು ಅಂತ ಹೇಳಿದ್ರೆ ಇದಾದ್ಮೇಲೆ ಮಾತಾಡ್ಕೊಳ್ಳಿ ಅಂತ ನೋಡಿ. 149 ಟೈಮ್ ಮಾಡಿ. ಬೇಡ ಅಲ್ಲ, ಆಯ್ತಲ್ಲ, ರೂಲಿಂಗ್ ಕೊಟ್ಟಿದೆ ಮುಖ್ಯ. ಯುವರ್ ಪ್ರಿರಾಗೇಟಿವ್. ಜಯಚಂದ್ರ ಒಂದ್ ಸೆಕೆಂಡ್ ಆಯ್ತಪ್ಪ, ಹಿರಿಯರು ಜಯಚಂದ್ರ ಹೇಳ್ತಾರೆ ಕೇಳಿ. ನಾನು ಜಯಚಂದ್ರ ಅವ್ರು ಹೇಳ್ತಾ ಇರೋದು ಹೌದು, ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲಲ್ಲ, 149 ಇಸ್ ಅಪ್ಲಿಕೇಬಲ್ ಇಯರ್. ಆಮೇಲೆ ಅಧ್ಯಕ್ಷರೇ ಮುಂದುವರೆದು ಒಂದೇ ಸೆಕೆಂಡ್ ಅಲ್ಲಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಇಲ್ಲಿ ಕೌಲನ್ ಶೆಕ್ಟರ್ ಬುಕ್ ಅಲ್ಲಿ ಕೂಡ ಸ್ಪಷ್ಟವಾಗಿ ತಾವು ಹೇಳಿದ್ದಾರೆ. ಗವರ್ಮೆಂಟ್ ರೆಸೊಲ್ಯೂಷನ್ಸ್ ದೋ ನೋ ಪೀರಿಯಡ್ ಆಫ್ ನೋಟಿಸ್ ಹ್ಯಾಸ್ ಬೀನ್ ಪ್ರಿಸ್ಕ್ರೈಬ್ ಫಾರ್ ದ ಗವರ್ಮೆಂಟ್ ರೆಸೊಲ್ಯೂಷನ್ಸ್ ಇನ್ ಆಕ್ಚುಯಲ್ ಅಲ್ಲ, ಮತ್ತೆ ಅದನ್ನೇ ನಾನು ಹೇಳ್ತಾ ಇರೋದು. ದೇರ್ ಇಸ್ ನೋ ವಿ ಆರ್ ಫಾಲೋಯಿಂಗ್ ದಿಸ್ ಇಸ್ ಎ ರೂಲ್ಸ್ ಬುಕ್ ಕೌಲನ್ ಶೆಕ್ಟರ್. ಓಕೆ, ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರೇ, ನೀವು ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇನ್ನೊಂದು ಇದೆಲ್ಲ ಸುಮ್ಮನೆ ನಿಮಗೆ ಆಸಕ್ತಿ ಇಲ್ಲ. ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಟು ಡಿಸ್ಕಸ್, ಅಷ್ಟೇ, ಬೇರೆ ಏನಲ್ಲ. ಯು ಡೋಂಟ್, ನಿಮಗೆ ಇಂಟ್ರೆಸ್ಟ್ ಇಲ್ವಾ ಭಯ ನಮ್ಗೆ ಗೊತ್ತಿಲ್ಲ, ಬಟ್ ಯು ಆರ್ ನಾಟ್ ಡೂಯಿಂಗ್, ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ನೀವು ಮಾತಾಡಿ, ಕಿವಿಗೆಲ್ಲ ಇಯರ್ಫೋನ್ ಹಾಕಿ ಡಿಸ್ಕಸ್ ತಗೊಳ್ಳಿ. ನಾಟ್ ಲೆಸ್ ದನ್ 15 ಡೇಸ್ ಆಯ್ತು, ನೀವು ಮಾತಾಡಿ, ಏನಿಲ್ಲ ಅದನ್ನು ಒಂದೇ ಕೊಂದು ಹೇಳ್ತಾ ಇರ್ತಾರೆ. 147 is very very clear. The date on 146 ಮಿನಿಸ್ಟರ್ ಅಲ್ದೇದವರಿಗೆ, ಗೌರ್ಮೆಂಟ್ ಇಲ್ದೇದವರಿಗೆ, ಬೇರೆ ಮೆಂಬರ್ಗೆ 147 ಈಸ್ ವೆರಿ ಕ್ಲಿಯರ್. ಅದರಿಂದ ನೀವು ರೂಲಿಂಗ್ ಕೊಟ್ಟಾಗಿದೆ. ಈಗ ನಾನು ಪ್ರಾರಂಭ ಮಾಡ್ತೀನಿ ಚರ್ಚೆನ, ಆಮೇಲೆ ಅವರು ಚರ್ಚೆ ಭಾಗವಹಿಸಲಿ. ಚರ್ಚೆನಲ್ಲಿ ವಿರೋಧ ಮಾಡೋದಿದ್ರೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸ್ಪಷ್ಟನೆ ಬರಲಿ. ಸ್ಪಷ್ಟನೆ ಕೊಟ್ಟಾಯ್ತಲ್ರಿ. ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇದೆ, ಪಾರ್ಲಿಮೆಂಟ್ ಪ್ರೊಸೀಜರ್ಸ್ ಬಗ್ಗೆ ಇದೆ. ಅದು ನಾನು ಮತ್ತೆ ನೋಡಿ, ನಿಮಗೆ ಆಸಕ್ತಿ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನೀವು ಮುಂದುವರಿಸಿ, ಅವ್ರಿಗೆ ಉತ್ತರ ಕೊಡಲಿಕ್ಕೆ ಪ್ರಶ್ನೆ ಇಲ್ಲ. ನೀವು ಕಂಟಿನ್ಯೂ ಮಾಡಿ. ಆಸಕ್ತಿ ಇಲ್ಲ ಅಂತ ಅದರಿಂದ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಹೌದೌದು, ಏನ್ ಬೇಕಾದ್ರೂ ಮಾಡೋದಲ್ಲ, ನಿಯಮಾವಳಿಗಳ ಪ್ರಕಾರ ಮಾಡೋದು. ಏನ್ ಬೇಕಾದ್ರೂ ಮಾಡೋದಲ್ಲ, ಸರ್ಕಾರ ಇರೋದು ನಿಯಮಾವಳಿಗಳ ಪ್ರಕಾರ ಮಂಡಿಸಿದ ನಿರ್ಣಯ ಕ್ರಮಬದ್ಧವಾಗಿದೆ. ಅದಕ್ಕೆ ನಾನು ಮುಂದೆ ಅವಕಾಶ ಮಾಡಿಕೊಡ್ತೇನೆ, ಮುಂದುವರಿಸಿ. ಅಲ್ಲ, ಯಾವ ನಿಯಮದ ಪ್ರಕಾರ ಕ್ರಮಬದ್ಧವಾಗಿದೆ? ಅದು ಮತ್ತೆ ಹೇಳ್ತೇನೆ, ನೀವು ಮುಂದುವರಿಸಿ. ನಿಯಮದ ಪ್ರಕಾರ ಇದೆ, ಕ್ರಮಬದ್ಧವಾಗಿದೆ. ಮುಖ್ಯಮಂತ್ರಿಗಳೇ, ನೀವು ಹಿಂಗೆ ಸದನ ನಿಯಮನ ನೀವು ಹಿಂಗೆ ಅದನ್ನ ಹೇಳಿ, ನಿಮ್ಗೆ ಏನಾದ್ರು ಒಂದು ಮಾತಾಡದೇ ಇರ್ಬೇಕು ಅಷ್ಟೇ. ನಿಯಮದ ಉತ್ತರ ಮಾತಾಡಿ. ಈಗ ಅಲ್ಲಿಗೆ ಬಂದ್ರಿ, ಇದೆಲ್ಲ ಹೋಯ್ತಾ? 147 ಹೋಯ್ತು. ಹೇಳಿದ್ರು ಉಂಟಲ್ಲ. ಅಲ್ಲ, ನೀವು ಕೇಳಕ್ಕೆ ತಯಾರಿಲ್ಲ ನೀವು ಅಂದ್ರೆ. ಮಾನ್ಯ ಅಧ್ಯಕ್ಷರೇ, ನೋಟಿಸಿನ ಅವಧಿ ಬಗ್ಗೆ ಸ್ಪಷ್ಟತೆ ಇದೆ. ಒಂದು ಅಧ್ಯಕ್ಷ ಇಲ್ಲದ ಮತ್ತು ಈ ನಿಯಮ ಪ್ರಕಾರ ಇಲ್ಲ, ಪೂರ್ಣ ದಿನಗಳನ್ನು ಲೆಕ್ಕ ಹಾಕುವಂತೆ ಹೈಕಮಾಂಡಿಗೆ ಮನವೊಲಿಸುವಂತ ಪ್ರಯತ್ನ ಇದೆ ಅಷ್ಟೇ. ಅದರ ಕಾಯ್ದೆಯನ್ನ ಕಾಪಾಡಬೇಕು ಅಂತಿಲ್ಲ. ಡಿಸೆಂಬರ್ 17ನೇ ತಾರೀಕು 15ನೇ ತಾರೀಕು ಪಾಸ್ ಮಾಡಬೇಕು. ಯಾರ ಜೊತೆನೂ ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ, ಜನರುಗಳ ಜೊತೆನೂ ಚರ್ಚೆ ಮಾಡಿಲ್ಲ. ಮಾಡಿ ಧಿಕ್ಕಾರ